ನಾಡಧ್ವಜ ಹಾಗೂ ಪರಿಷತ್ತಿನ ಧ್ವಜ 3 ಧ್ವಜಗಳ ಧ್ವಜಾರೋಹಣ ನಡೆದಿದೆ. ಈಗಿಂದ ವಿದ್ಯುಕ್ತವಾಗಿ ಅನಂತ ಧನ್ಯವಾದಗಳು. ಈಗ ಧ್ವಜಾರೋಹಣವನ್ನು ಕುರಿತು ಮಾನ್ಯ ಶಾಸಕರು 2 ನಿಮಿಷ ಸಂದೇಶವನ್ನು ನೀಡಬೇಕಂತ ಮನವಿ ಮಾಡಿಕೊಳ್ತಾ ಇದ್ದೇವೆ. ಸ್ವಲ್ಪ ಹಿಂಗೆ ನಿಂತ್ಕೊಳ್ರು. ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ವಾಸವಿ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತು ಶಿಕ್ಷಣಿಯರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ತಾಲೂಕಿನಲ್ಲಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಸಮ್ಮೇಳನದಲ್ಲಿ ಈಗ ತಾನೇ ನಮ್ಮ ರಾಷ್ಟ್ರಧ್ವಜ ಮತ್ತು ನಮ್ಮ ರಾಜ್ಯದ ಧ್ವಜ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ವಜವನ್ನು ಇವತ್ತು ನಾವೆಲ್ಲರೂ ಧ್ವಜವನ್ನು ಆರಿಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಒಟ್ಟಾರೆ ಏನಿವತ್ತು ಈ ನಾಡಿನ 7 ಕೋಟಿ ಜನಗಳ ಒಂದು ನೆಮ್ಮದಿಯ ಬದುಕಕ್ಕಾಗಿ ಈ ನಾಡಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ನಾನೊಂದು ಮಾತು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಪ್ರಪಂಚದಲ್ಲೇ ಬಲಿಷ್ಠವಾಗಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶದಲ್ಲಿ ಇವತ್ತು ಸುಭದ್ರತೆಯಿಂದ ಇರತಕ್ಕಂಥ ರಾಜ್ಯ ನಮ್ಮ ಕನ್ನಡ ರಾಜ್ಯ. ಈ ರಾಜ್ಯಕ್ಕಾಗಿ ಹಲವಾರು ಮಹನೀಯರು ಪ್ರಾಣವನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲರೂ ನಾವು ಮತ್ತೊಮ್ಮೆ ಸ್ಮರಿಸುತ್ತಾ ಈ ನಾಡಿನ ಜನತೆ ನಮ್ಮ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಯಾವ ರೀತಿ ನಾವು ಗೌರವಿಸ್ತೀರೋ ಅದೇ ರೀತಿ ನಮ್ಮ ನಾಡಿನ ನೆಲ ಜಲ ನಮ್ಮ ಭಾಷೆಯನ್ನು ನಾವು ಗೌರವವನ್ನು ಕೊಡಬೇಕು. ನಮ್ಮ ನಾಡನ್ನು ನಮ್ಮ ಭಾಷೆ ಈ ನಾಡಿನಲ್ಲಿರ್ತಕ್ಕಂಥ ಸಂಪತ್ತು ಈ ನಾಡಿನಲ್ಲಿರ್ತಕ್ಕಂಥ ಒಳ್ಳೆಯದನ್ನು ನಾವೆಲ್ಲರೂ ಉಳಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ